ಹೇಳಿದ ಮಾತೇ ಕೇಳಲ್ಲ. ಆಮೇಲೆ ನಮ್ದು ಒಂದು ಬಿಸ್ನೆಸ್ ಇದೆ, ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನ ಅಂತ. ಈಗ ಅದನ್ನ ನಮ್ಮಪ್ಪ ನೋಡ್ಕೊತಾ ಇದಾರೆ. ಈಗ ಅದನ್ನ ಅವ್ನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನ. ಇಲ್ಲಿ ಚಂದ್ರದಶೆ ನಡೀತಾ ಇರೋದ್ರಿಂದ ನಕ್ಷತ್ರ 3 ಮತ್ತು 3 ಅನ್ನೋದು ಅಗ್ರೆಸಿವ್ ಅಂತ ತೋರಿಸ್ತೀವಿ ನಾವು. ಅವ್ರಿಗೆ ನೀವು ಏನೂ ಹೇಳಲೇಬೇಡಿ, ಸುಮ್ಮನೆ ಆರಾಮಾಗಿ ಬಿಟ್ಬಿಟ್ರೆ ಅವರೇ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಶುಕ್ರ, ಅದು ಉಪನಕ್ಷತ್ರನ ನೋಡಿದಾಗ ಸೂರ್ಯ ಬರ್ತಾನೆ. ಸಾಫ್ಟ್ ಪ್ಲ್ಯಾನೆಟ್ ಅಂತ ನಾವು ಕರಿತೀವಿ. ಹಾರ್ಡ್ ಪ್ಲ್ಯಾನೆಟ್ಗೆ ನಾವು ಅವನು ಹಾದಿ ತಪ್ತಾನೆ ಅಂತ ಹೇಳ್ತೀವಿ. ಸಾಫ್ಟ್ ಪ್ಲ್ಯಾನೆಟ್ಗೆ ಹಾದಿ ತಪ್ಪೋದು ತುಂಬ ಕಮ್ಮಿ. ಸಾಫ್ಟ್ ಪ್ಲ್ಯಾನೆಟಲ್ಲಿ 3ನೇ ಮನೆ 7ನೇ ಮನೆ ಅಗ್ರೆಸಿವ್ ಬಿಹೇವಿಯರು, ಅಥವಾ ಅವ್ರಿಗೆ ಆ ಒಳಗಡೆ ಇರ್ತಕ್ಕಂಥ ಒಂದು ಜೋಶು ಮತ್ತು ಎನರ್ಜಿ ಜಾಸ್ತಿ ಇದೆ. ಆ ಎನರ್ಜಿ ಚಾನಲೈಸಿಂಗ್ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಕರೆಕ್ಟಾಗಿ ಉಲ್ಲೇಖ ಆಗಿರುತ್ತೆ. ಸೊ ಅವ್ರಿಗೆ ಎನರ್ಜಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂತ ಹೇಳಿ ಒಟ್ಟಿನಲ್ಲಿ ಸ್ವೀಟಾಗಿ ಹೇಳಿ ಕೇಳ್ತಾರೆ. ಸುಮ್ಮನೆ ಕುತ್ಕೋಬೇಡ, ಏನಾರು ಸಾಧನೆ ಮಾಡು, ಸುಮ್ಮನೆ ಕುತ್ಕೋಬೇಡ, ಏನಾರು ಸಾಧನೆ ಮಾಡು, ಸುಮ್ಮನೆ ಕುತ್ಕೋಬೇಡ, ಏನಾರು ಸಾಧನೆ ಮಾಡು. ಈ ಪದವನ್ನು ಯೂಸ್ ಮಾಡ್ತಾಯಿರಿ, ಸಕ್ಸಸ್ ಆಗೇ ಆಗುತ್ತೆ. 2 ಮುಖದ ರುದ್ರಾಕ್ಷಿ ಅವ್ರ ಮೈಂಡ್ನ ಕಾಮ್ ಮಾಡುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಅಶ್ವಿನಿ ಅಂತ ಪುಣೆಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನಾನು ನಕ್ಷತ್ರ ನಾಡಿ ಸ್ಟೂಡೆಂಟು. ಚೈಲ್ಡ್ ಬರ್ತ್ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ನಂಬರ್ ಹೇಳಿ. ಸಂಖ್ಯೆ 10. 10 ರೂಲಿಂಗ್ ಪ್ಲ್ಯಾನೆಟಲ್ಲಿ 7, 7 ಮತ್ತು 11, 8, 11 ಅನ್ನೋದೊಂದು ಕಾಂಬಿನೇಷನು ಪಾಸಿಟಿವ್ ಆಗಿದೆ. ರಾಹು ದಶೆಯಲ್ಲಿ ಪ್ರಶ್ನೆ ಕೇಳಿದರೆ ರಾಹುನಿ 11, 10, 8 ಕಾಂಬಿನೇಷನು. ಬುಕ್ತಿಲಿ 3, 9, 12, 3, 9, 12. ನಕ್ಷತ್ರದಲ್ಲಿ 7 to 5, 11 ಅನ್ನೋ ಕಾಂಬಿನೇಷನ್ನು. 2, 5, 11 ಕಾಂಬಿನೇಷನು. ಸ್ವಲ್ಪ ಕಾಂಬಿನೇಷನ್ ಎಲ್ಲೂ ಬರ್ತಾ ಇಲ್ಲ. ಇದರಲ್ಲಿ ನೋಡೋಣ, ಕಸ್ಪಲ್ಲಿ ನೋಡೋಣ. ಕಸ್ಪಲ್ಲಿ 5th ಹೌಸ್ 11, 1, 4, 8, 10 ನಾರ್ಮಲ್ ಆಗಿದೆ ಅಂತ ತೋರಿಸ್ತಾ ಇದೆ, ಬಟ್ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಎಲ್ಲ 11, 11 ತೋರಿಸ್ತಾ ಇದೆ. ಡಿಲೇ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 3 ವರ್ಷ ಆಯ್ತು ಗುರುಗಳು. ಮೆಡಿಕಲಲ್ಲಿ ಏನೂ ಬಂದಿಲ್ವಾ? ಮೆಡಿಕಲ್ ಹೋಗಿದ್ದೀವಿ ಗುರುಗಳೇ, ಆದ್ರೆ ಸಕ್ಸಸ್ ಆಗಿಲ್ಲ. ಅಲ್ಲಲ್ಲ, ಮೆಡಿಕಲ್ ಅಂತಲ್ಲ, ಡಿಫೆಕ್ಟ್ ಏನಾರು ಹೇಳಿದಾರಾ? ಹಾಂ, ಹಾಂ, ಯಾವುದೂ ಡಿಫೆಕ್ಟ್ ಬಂದಿಲ್ಲ. ಇಲ್ಲಿ ರಾಹು ರೆಟ್ರೋಗ್ರೇಡ್ ಅಂತ ಬಂದಿದೆ. ಓಕೆ, ಇಲ್ಲಿ ಕೂಡ ಕಾಂಬಿನೇಷನಲ್ಲಿ ಅಂಡರ್ಗ್ರೌಂಡಲ್ಲಿ 4, 8, 10 ಕಾಂಬಿನೇಷನ್ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ. 11 ಅಂತ ಇದೆ. 11 ಜೊತೆ ಈ ನೆಗೆಟಿವ್ ಕಾಂಬಿನೇಷನ್ ಸೇರಿದ್ರೆ ಹೆಚ್ಚಿಗೆ ಆಗಿಬಿಡುತ್ತೆ. ನನ್ನ ಸಜೆಷನ್ನು ರಾಹು ಬೇರೆ ಊರಲ್ಲಿ, ರಾಹು ಭುಕ್ತಿ ಫ್ರೂಟಲ್ಲಿ ಬಂದಾಗ ನನ್ನ ಅನುಭವದಿಂದ ನೀವು ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೋ ಆ ಊರು ಬಿಟ್ಬಿಟ್ಟು ಬೇರೆ ಊರಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಓಕೆ, ಸಕ್ಸಸ್ ಆಗಿದೆ ತುಂಬ. ಈ ಥರ ರಾಹು ಅನ್ನೋದು ಒಂದು ಫಾರಿನ್ ಅಂತ ಕರೀತಾರೆ. ಫಾರಿನ್ ಅಂದರೆ ಫಾರಿನ್ಗೆ ಹೋಗೋದಲ್ಲ, ಅವೇ ಫ್ರಮ್ ವೇರ್ ಯು ಹ್ಯಾವ್ ಆಲ್ರೆಡಿ ಟೇಕನ್ ದಿ ಪ್ರಿಸ್ಕ್ರಿಪ್ಷನ್ ಅನ್ನೋದಕ್ಕಿಂತ ಅವೇ ಫ್ರಮ್ ಹೋಮ್. ಈಗ ಪೂನಾದಲ್ಲಿ ತೊಗೊಂಡ್ರೆ ಮುಂಬೈಗೆ ಹೋಗಿ, ಅಥವಾ ಬ್ಯಾಂಗ್ಳೂರಲ್ಲಿ ತೊಗೊಳ್ಳಿ, ಅಥವಾ ಮ್ಯಾಂಗ್ಳೂರಲ್ಲಿ ತೊಗೊಳ್ಳಿ. ಸಕ್ಸಸ್ ಅನ್ನೊಂದು ಅಂತ ತೋರಿಸೋದ್ರಿಂದ ಆಗುತ್ತೆ.